ಇವತ್ತು ಇದು ಇಲ್ಲಿ ಗೊತ್ತಾಗಲ್ಲ. ಇಲ್ಲಿ ಬಂದು ತೋರಿಸೋಣ ಎಷ್ಟು ಉದ್ದ ಐತೆ ಇದು ಅಂತ ಅಂದ್ಬಿಟ್ಟು. ಇಲ್ಲಿಂದ ಅಲ್ಲವರೆಗೂ 3 ಸೈಟ್ ಉದ್ದ ಐತೆ. ಇಷ್ಟು ಉದ್ದ ಇದೆ. ಅಲ್ಲಿ ಏನು ಗೊತ್ತಾಗಲ್ಲ. ಹೌದೌದು. 30 ಅಡಿ ಅಗಲ ಹಾಕಿ 35 ಅಡಿ ಇದು ಇರೋದಣ್ಣ ಇದು. ಅದೇ ಇಲ್ಲಿಂದ ಹೌದೌದು. ಅದು ಬಿಟ್ಟಿದೆ 40 ಅಡಿ ರೋಡ್ ಇದು ನಾವು ಮಾಡ್ಕೊಟ್ಟಿದ್ವಿ. ಇಷ್ಟು ನಾನು ಬಿಡೆ ದನಕ್ಕೆ ಹುಲ್ಲಾಗಕ್ ಮಾಡಿದ್ದೀನಿ. ಆಮೇಲೆ ಕುರಿಗಳಿಗೆ ನೋಡ್ರಿ ಅಲ್ಲಿ ಶೆಡ್ ಆಗಕ್ ಮಾಡಿದ್ದೀನಿ. ಅಲ್ಲಿ ಪೂರ ಭರ್ತಿ ಮಾಡ್ಬಿಟ್ರೆ ಹೆಚ್ಚು ಕಮ್ಮಿ 2000 ಕುರಿ ಆಗಲ್ಲ. ಹಂಗ ಪ್ಲಾನ್ ಇದೀಗ ಹೋಣ. ಯಾಕಂತಂದ್ರೆ ಇವತ್ತು ನಮ್ಮ ಊರ ಹಬ್ಬಗಳಕ್ಕಾಗ್ಲಿ ನಮ್ಮ ರೈತರಕ್ಕ ಒಳ್ಳೆ ಬೆಲೆನಲ್ಲಿ ಕುರಿಗಳಾಗ್ಲಿ ಇದಾಗ್ಲಿ ಸಿಗ್ತಾ ಇಲ್ಲ. ನಾನೇ ನೋಡ್ದೆ. ಒಳ್ಳೆ ತಳಿಗಳು ಬೇಕಲ್ಲ. ಅಲ್ಲಣ್ಣ, ಇವತ್ತು ನಾವೇ ಸಾಕಿ ನಾವು ಮಾರಿ ನಾವೇ ಲಾಭ ಕೊಡೋದು. ಆ ಕಾರಣಕ್ಕ 4 ಜನ ಏನ್ ಹೇಳ್ತಾರೋ 4 ಜನಕ್ಕೆ ಒಪ್ಪಂಗೇನೆ ಮಾಡೋಣ ಅಂತ ಕುರಿ ಶೆಡ್ ಇವತ್ತು ಅಲ್ಲಿ ಮಾಡಿದ್ದೀನಿ. ನಾನ್ ಕೇಳೋದು ಒಂದೇನೆ, ಹಳ್ಳಿಕಾರ್ ಉಳಿಬೇಕು ಬೆಳಿಬೇಕು ಅಂತಂದ್ರೆ ದಯವಿಟ್ಟು ಮರಳು ಸಾಗಾಣಿಕೆ ಮಾಡ್ಕೊಳೋದಕ್ಕೂ ಅವಕಾಶ ಕೊಡ್ರಿ ಗೌರ್ಮೆಂಟ್ ಕಡೆಯಿಂದ. ಸುಮಾರು ಹಳೆ ಎತ್ತು ಉಳಿತಾವೆ. ಚನ್ನಪಟ್ಟಣದಲ್ಲಿ ಮತ್ತೆ ತಲಕಾಡುನಲ್ಲಿ ಹಳೆ ಎತ್ತುಗಳು ಉಳಿತಾ ಇದ್ದಿದ್ದೆ ಅಣ್ಣ ಮರಳಕ್ಕೋಸ್ಕರ. ಅಣ್ಣ 3 ಲಕ್ಷ ರೂಪಾಯಿ ಎತ್ತು 10 ವರ್ಷದಿಂದ ಕಟ್ಟೋರು. ಇವತ್ತು 5-6 ಲಕ್ಷ ಸಾಧಾರಣವಾದ ರೈತ ಕೊಡ್ತಾನೆ. ದಯವಿಟ್ಟು ಗೌರ್ಮೆಂಟ್ ಆಗಲಿ ಈ ವಿಡಿಯೋ ಮುಖಾಂತರ ನೋಡಿ ನೀವು ಕಮೆಂಟ್ ಮುಖಾಂತರ ಸಹಕಾರ ಮಾಡ್ರಿ. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್.